ಇನ್ನು ಅಮಿತ್ ಶಾಗೆ ದೂರು ನೀಡಲು ಲಿಂಬಾವಳಿ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಲಿಂಬಾವಳಿ ಭೇಟಿಗೆ ಅಮಿತ್ ಶಾ ಅವರು ಒಪ್ಪಿಲ್ಲ ಅನ್ನೋದು. ಅರವಿಂದ್ ಲಿಂಬಾವಳಿ ಪ್ರಯತ್ನ ಪಟ್ಟಿದ್ದಾರೆ. ಅಮಿತ್ ಶಾಗೆ ಚೀಟಿಯನ್ನ ಕೊಡ್ತಾರೆ ಅರವಿಂದ್ ಲಿಂಬಾವಳಿ ಅವರು ಭೇಟಿ ಮಾಡೋದಕ್ಕೆ. ದೆಹಲಿಗೆ ಬಂದು ಭೇಟಿ ಮಾಡುವಂತೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾಗೆ ದೂರು ನೀಡಲು ಲಿಂಬಾವಳಿ ಯತ್ನವನ್ನ ಮಾಡಿದ್ದಾರೆ. ಒಂದು ಚೀಟಿ ಮೂಲಕವಾಗಿ ಕಳುಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಭೇಟಿಗೆ ಅಮಿತ್ ಶಾ ಅವರು ಒಪ್ಪಿಲ್ಲ, ನೀವು ದೆಹಲಿಗೆ ಬಂದು ಭೇಟಿ ಆಗಬೇಕು ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಚೀಟಿಯನ್ನ ಕೊಟ್ಟಿದ್ದಾರಂತೆ ಲಿಂಬಾವಳಿ ಅವರು. ಯಾರು ಡೈರೆಕ್ಟ್ ಆಗಿ ಸಿಗದೇ ಇದ್ರೆ ಅವ್ರು ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ, ಪಾಸ್ ಮಾಡ್ತಾರೆ. ತದನಂತರ ಅಮಿತ್ ಶಾ ಅವರು ಹೇಳಿದರೆ ದೆಹಲಿಗೆ ಬಂದು ಭೇಟಿ ಮಾಡಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಹಾಗಿದ್ದಾಗ ಹಲವು ನಾಯಕರು ನಾವು ದೆಹಲಿಗೆ ಹೋಗಿದ್ದೀವಿ, ಅವ್ರನ್ನ ಭೇಟಿ ಆಗಿದ್ದೀವಿ, ಇವ್ರನ್ನ ಭೇಟಿ ಆಗಿದ್ದೀವಿ ಅಂತೇಳಿ ಪುಂಕ ಬಿಡ್ತಾರಲ್ಲ, ಇವರೆಲ್ಲ ಹೋಗಿ ಯಾರನ್ನು ಭೇಟಿ ಆಗ್ತಾರೆ ಅಂತ, ಇಲ್ಲಿ ಬಂದಾಗ ಭೇಟಿ ಆಗ್ತೀವಿ ಅನ್ನುವಂಥದ್ದು. ಹಾಗಿದ್ದಾಗ ದೆಹಲಿಗೆ ಹೋದಾಗ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಆಗಲ್ವಾ ಇವರೆಲ್ಲ? ಅರುಣ್, ಅರವಿಂದ್ ಲಿಂಬಾವಳಿ ಅವರು ಬಿಜೆಪಿ ಪಕ್ಷದ ಹಿರಿಯ ಸಂಘಟಕ, RSS ಹಿನ್ನೆಲೆಯವರು ಕೂಡ. ಅವರು ದೆಹಲಿಗೆ ಹೋದಾಗ್ಲೂ ಕೂಡ ಒಂದು ಸಂದರ್ಭದಲ್ಲಿ ಭೇಟಿ ಆಗ್ತಾರೆ. ಆದ್ರೆ ಇತ್ತೀಚೆಗೆ ಹೋದಾಗ ಹೈಕಮಾಂಡ್ ನ ಹಿರಿಯ ನಾಯಕರು ಅಂದ್ರೆ ಅಮಿತ್ ಶಾ ಅವರು ಭೇಟಿ ಆಗ್ಲಿಲ್ಲ, ಬದಲಾಗಿ JP ನಡ್ಡಾ ಅವ್ರನ್ನ ಅವರೊಬ್ಬರೇ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಯತ್ನಾಳ್ ತಂಡದ ಜೊತೆಗೆ ಎಷ್ಟೇ ಸಲ ಹೋದ್ರೂ ಕೂಡ ಭೇಟಿ ಆಗಿರ್ಲಿಲ್ಲ. ಪ್ರತ್ಯೇಕವಾಗಿ ಅರವಿಂದ್ ಲಿಂಬಾವಳಿ ಹೋಗಿ JP ನಡ್ಡಾ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಆ ನಂತರ ಯತ್ನಾಳ್ ತಂಡ 2-3 ಬಾರಿ ಹೋದ್ರು ಕೂಡ ಯತ್ನಾಳ್ ತಂಡದ ಜೊತೆಗೆ ಲಿಂಬಾವಳಿ ಹೋಗ್ಲಿಲ್ಲ. ಇಲ್ಲಿ ಖಾಸಗಿ ಸಭೆ ಮಾಡಿದಾಗ್ಲೂ ಕೂಡ ಹೋಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇವತ್ತು ಅಮಿತ್ ಶಾ ಅವರು ಬಂದಾಗ ಇವತ್ತು ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ಲಿಂಬಾವಳಿಯವರು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮರಥಳಿಯಲ್ಲಿ ಆಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಉದ್ಘಾಟನೆ ಮುಗಿದ ನಂತರ ಲಿಂಬಾವಳಿ ಅವರು ಅಮಿತ್ ಶಾ ಅವರನ್ನ ಭೇಟಿಗೆ ಪ್ರಯತ್ನ ಪಟ್ಟರು, ಆದ್ರೆ ಅದು ಕೈಗೂಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ಯತ್ನಾಳ್ ತಂಡದ ಜೊತೆ ಲಿಂಬಾವಳಿ ಅವರು ಸೇರ್ಕೊಂಡು ಈ ರೀತಿ ಭಿನ್ನಮತೀಯ ಚಟುವಟಿಕೆ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಹೈಕಮಾಂಡ್ಗೆ ಸುತಾರಾಮ್ ಇಷ್ಟ ಇಲ್ಲ. ಎಲ್ಲ ಒಂದ್ ಕಡೆ ಸಾಫ್ ಕಾರ್ನರ್ ಇದೆ ಅಂತ ಕೂಡ ಹೇಳ್ಬೋದು. ಆದ್ರೆ ಯಾಕಂದ್ರೆ ಇನ್ನೂವರೆಗೆ ಯಾವುದೇ ಖಡಕ್ ಕ್ರಮ ತೆಗೆದುಕೊಂಡಿಲ್ಲ. ಹಾಗಂತ ಅನ್ಬಿಟ್ಟು ಅವರ ಎಲ್ಲಾ ಹೇಳಿಕೆಗಳಿಗೂ ಕೂಡ ಹೈಕಮಾಂಡ್ ಹೋಗೊಟ್ಟಿಲ್ಲ ಅನ್ನುವಂತ ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದ್ದಾರೆ. ದೆಹಲಿಗೆ ಹೋದಾಗ್ಲೂ ಕೂಡ ಅಮಿತ್ ಶಾ ಭೇಟಿ ಆಗ್ಲಿಲ್ಲ, ಬೆಂಗಳೂರು ಬಂದಾಗ್ಲೂ ಕೂಡ ಲಿಂಬಾವಳಿ ಅವರನ್ನ ಅಮಿತ್ ಶಾ ಅವರು ಭೇಟಿ ಆಗ್ಲಿಲ್ಲ. ಆ ಮೂಲಕ ಯತ್ನಾಳ್ ತಂಡದ ಭಿನ್ನಮತೀಯ ಹೇಳಿಕೆಗಳಿಗೆ, ಚಟುವಟಿಕೆಗಳಿಗೆ ಒಂದು ಖಡಕ್ ಸಂದೇಶ, ನಮ್ಮ ಸಪೋರ್ಟ್ ನಿಮ್ಗಿಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದಂತಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಡೆ ಕೂಡ ಎಲ್ಲೊಂದ್ ಕೂಡ ಗೊಂದಲಕಾರಿ ಆಗಿರುವಂತದ್ದು. ಹೈಕಮಾಂಡ್ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದೆ, ಏನ್ ಸಂದೇಶ ಕೊಡ್ತಾ ಇದೆ, ಯಾರ ಪರ ಇದೆ ಅನ್ನುವಂಥದ್ದು ಕೂಡ ಗೊಂದಲ ಕೆಲವರಿಗೆ. ಹಾಗಾಗಿ ಈ ಲಿಂಬಾವಳಿ ಭೇಟಿ ಆಗ್ತಾ ಇರುವಂತದ್ದು, ಯಡಿಯೂರಪ್ಪನವರು ಭೇಟಿ ಮಾಡಿ ಮಾಹಿತಿ ಕೊಟ್ಟಿರುವಂತದ್ದು ಈಗ ಪಕ್ಷದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದೊಂದು ವಿಡಿಯೋ ತೋರಿಸ್ತಾ ಇದ್ದೀವಿ ನಿಮಗೆ, ಆ ದೃಶ್ಯವನ್ನ ನೋಡ್ತಾ ಇರಿ ಹೇಗಿದೆ ಅಂತ ಹೇಳಿ. ವೇದಿಕೆ ಮೇಲೆ ಕೂತ್ಕೊಂಡಿರ್ತಾರೆ ವಿಜಯೇಂದ್ರ ಅವರು, ಮತ್ತೆ ಉಡುಪಿ ಶ್ರೀಗಳು, ಇನ್ನೊಂದು ಕಡೆಗೆ ಅಮಿತ್ ಶಾ ಅವರು, ಆ ಕಡೆಗೆ ಯಡಿಯೂರಪ್ಪನವರು. ಅಮಿತ್ ಶಾ ಅವರು ಎದ್ದು ನಡೀತಾರೆ, ಜೊತೆಗೆ ವಿಜಯೇಂದ್ರ ಅವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಸ್ವಾಮೀಜಿಗಳೇನೋ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೋಗು ಅಲ್ಲಿ ಅಂತೇಳಿ ಕಳಿಸೋ ರೀತಿಯಲ್ಲಿದೆ. ಅವ್ರು ಓಡಕ್ಕೆ ಹೋಗ್ತಾರೆ, ಪಾಪ ಯಡಿಯೂರಪ್ಪನವ್ರಿಗೆ ಅಷ್ಟು ಫಾಸ್ಟಾಗಿ ಹೋಗೋಕ್ಕಾಗೋದಿಲ್ಲ. ಅಮಿತ್ ಶಾ ಅವ್ರ ಜೊತೆಗೆ ವಿಜಯೇಂದ್ರ ಅವ್ರಿಗೆ ಕಳಿಸ್ತಾರೆ ಅಲ್ಲಿಂದ. ತದನಂತರ ಈ ಮಾತುಕತೆಗಳಾಗಿವೆ ಅನ್ನುವಂಥ ಮಾತುಗಳಿದೆ.